ನಿನ್ನ ಜೊತೆಯಲಿ ಜೊತೆಯಲಿ. ಸರ್ ನಿಮ್ಮ ದಮ್ಮಯ್ಯ ಸರ್, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಅದು ಈ ಅಮಾವಾಸ್ಯೆ ಹುಣ್ಣಿಮೆಗೆ ಇವ್ರು ಈ ರೀತಿ ಹುಚ್ಚುಚ್ಚಾಗಿ ಆಡ್ತಾರೆ ಸರ್, ತಿಳ್ಕೊಬೇಡಿ. ಅಷ್ಟೊಂದು ಹುಚ್ಚಿಡ್ದಿದ್ರೆ ಹುಚ್ಚಾಸ್ಪತ್ರೆಗೆ ಸೇರಿಸಿಮ್ಮ. ಅದನ್ನ ಬಿಟ್ಟು ನಮ್ಮಂತವ್ರನ್ನ ಕರೆಸಿ ಯಾಕೆ ಅವಮಾನ ಮಾಡ್ತೀರಾ? ಪ್ರವೀಣ, ನಡಿಯೋ ಹೋಗೋಣ. ಇವಳು ಅಜ್ಜಿ ಅಂತ ಹುಡುಗಿನ ಹುಡುಕ್ತೀನಿ ನಿನ್ಗೆ. ನಿಮ್ ಯೋಗ್ಯತೆಗೆ ಅವಳ ಅಜ್ಜಿ ಅಂತ ಹುಡುಗಿನೇ ಸಿಗೋದು. ನಡೀರಿ. ಹೋಗಯ್ಯ, ಹುಟ್ಟಾಗಿಂದ ಹೆಂಗಸರು ದುಡ್ಡಲ್ಲೇ ಬದುಕ್ತಾ ಇದ್ಯಾ? ನಿನ್ನಂತವ್ರ ಹತ್ರ ನಾವು ಮಾತು ಕೇಳ್ಬೇಕಾ? ಪ್ರವೀಣ, ಇಷ್ಟಾದ್ಮೇಲೂ ಇನ್ನು ನಿನ್ಗೆ ಈ ಹುಡುಗಿನೇ ಬೇಕಾ? ಅಮ್ಮ, ಅದು ಅವರಪ್ಪ ಹುಚ್ಚುಚ್ಚಾಗಿ ಆಡ್ತಾರೆ ಅಂತ ಪ್ರತಿಮಾ ಏನಮ್ಮ ತಪ್ಪು ಮಾಡಿದ್ದಾಳೆ. ಪ್ರತಿಮಾನ್ ಬಿಟ್ಬಿಡು ಅಂತ ಮಾತ್ರ ಹೇಳ್ಬೇಡ. ಏಯ್, ಏನಯ್ಯ ಇಷ್ಟೆಲ್ಲ ನಿನ್ ಮುಖಕ್ಕೆ ಮಂಗಳಾರತಿ ಮಾಡಿದ್ರು ನೀಗ ಇನ್ನೂ ಬುದ್ಧಿ ಬರ್ಲಿಲ್ವಾ? ಈಗ ನನ್ನ ಮುಂದೆನೆ ಕೂತ್ಕೊಂಡು ನನ್ನ ಮಗಳನ್ನೇ ಕೇಳ್ತಾ ಇದೆಯಲ್ಲ. ಸುಮ್ಮನೆ ಎದ್ದು ಹೋಗ್ತಾ ಇರೋ ಅಷ್ಟೇನೆ. ನೋಡೋ, ಅಷ್ಟು ನಿನಗೆ ನನ್ನ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಕೊಂಡು ಕಾರು ಬಂಗ್ಲೆ ತಗೊಂಡು ಆಮೇಲೆ ಬಂದು ನನ್ನ ಕಾಲಿಡ್ಕೋ, ಮನಸ್ಸು ಮಾಡ್ತೀನಿ. ನಿನ್ನಂತ ಅವ್ನ ಕಾಲು ಹಿಡ್ಕೊಂಡ್ರೆ ನಮ್ ಕೈಗೆ ಹುಳ ಬೀಳತ್ತಷ್ಟೇ. ಪ್ರವೀಣ, ಬಾಯಿ ಮುಚ್ಕೊಂಡು ಬರ್ತೀಯೋ ಇಲ್ಲ ಎಳ್ಕೊಂಡು ಹೋಗ್ಬೇಕೋ? ನಡಿಯೋ. ಅಯ್ಯೋ ಅಮ್ಮ, ಬೇಡ ಸರ್ 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 ಪ್ರವೀಣ ಹೇಳೋ, ಹೋಗ್ಬೇಡ್ರಿ ಸರ್. ಸರ್ ನಿಮ್ಮ ದಮ್ಮಯ್ಯ ಹೋಗ್ಬೇಡಿ. ಅಯ್ಯೋ, ರಾಯಲ್ ರಂಗ್ ಸ್ವಾಮಿ ಏನಂತ ತಿಳ್ಕೊಂಡಿದ್ದಾರೆ. ಹೆತ್ತ ಮಗಳ ಬಾಳಿಗೆ ಬೆಂಕಿ ಇಡ್ತೀಯ ನಿನ್ನ. ರಂಗ, ಏನಪ್ಪ ಮಾಡ್ಲಿ? ಅಪ್ಪ ಬೇಕು ಅಂತಿರಲ್ಲ, ಇಂಕ ಅಪ್ಪ ಬೇಕಾ? ನಾನು 8 ವರ್ಷಕ್ಕೆ ಮುಂಚೆ ಒಂದು ಹುಡುಗಿಗೆ ಮೋಸ ಮಾಡಿದ್ದೆ ಅಂತ ನೀವು ಸಾಬೀತು ಮಾಡಿದ್ರೆ ಅವಳು ಎಲ್ಲೇ ಹೇಗೆ ಯಾವುದೇ ಸ್ಥಿತಿನಲ್ಲಿದ್ದರೂ ಮನಸ್ಪೂರ್ವಕವಾಗಿ ನಾನು ಅವಳನ್ನ ಮದುವೆ ಮಾಡ್ಕೋತೀನಿ. ಅನ್ಕೊಂಡ್ರೆ ಯಾಕೆ ಮೇಡಮ್? ರಂಜಿತ್ ಸರ್ ಅನ್ಕೊಂಡ್ರ? ಅದು ಅಯ್ಯೋ, ನಿಮ್ಗಿನ್ನೂ ಅವ್ರ ಮೇಲೆ ಭಯನೇ ಹೋಗಿಲ್ವನ್ರೆ? ಹೋಗೋದು ಇಲ್ಲ. ಕಮಾನ್ ಶಾಲಿನಿ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನಮ್ಗೆ ಏನೂ ತೊಂದರೆ ಆಗಲ್ಲಮ್ಮ, ಓಕೆನಾ? ಚಿಲ್. ಆಗತ್ತೆ, ದೊಡ್ಡ ಸಮಸ್ಯೆನೇ ನಡೆಯುತ್ತೆ, ಅನಾಹುತಾನೇ ನಡೆದೋಗುತ್ತೆ. ನಮ್ಮಿಬ್ರು ಜೀವನ, ನೆಮ್ಮದಿ, ಸಂತೋಷ ಎಲ್ಲ ಹಾಳಾಗೋಗುತ್ತೆ. ಯಾಕಾಗತ್ತೆ? ಹೆಂಗಾಗತ್ತೆ ಹೇಳಿ? ಅದು ಹೆಂಗೂ ಆಗತ್ತೆ. ನಾನು ಹೇಳ್ತಿದ್ದೀನಿ ಕಣೋ, ಈ ವಿಷಯ ಬೆಳೆದಷ್ಟು ಸಮಸ್ಯೆನೇ ಕಣೋ. ಯಾರಿಗೂ ಇದರಿಂದ ನೆಮ್ಮದಿ ಇರಲ್ಲ, ಬರೀ ಕಣ್ಣೀರಲ್ಲೇ ಬದುಕಬೇಕಾಗತ್ತೆ. ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ನೀವು ಹೇಳ್ತಿರೋದು ನೋಡಿದ್ರೆ ರಂಜಿತ್ ಸರ್ ವಿಷಯದಲ್ಲಿ ನಿಮ್ಗೂ ತುಂಬಾನೇ ಗೊತ್ತಿರೋ ಹಂಗಿದೆ. ಹೇಳ್ರಿ, ನಿಮ್ಗೂ ಏನಾದ್ರೂ ಗೊತ್ತಿದ್ರೆ ಹೇಳ್ಬಿಡಿ. ಇಲ್ಲ, ನಾನು ಟೆನ್ಷನ್ ಆದಷ್ಟು ಅಭಯಂಗೆ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ.
ನಾನು ನಾರ್ಮಲ್ ಆಗಿರಲೇಬೇಕು. ನನಗೇನೋ ಗೊತ್ತಿರುತ್ತೆ, ಅವರಿಂದ ತೊಂದರೆ ಆಗುತ್ತೆ ಅಂತ ಭಯ ಅಷ್ಟೇ. ಓ ಹಂಗೇನು ಆಗಲ್ಲ ಅಮ್ಮ. ಅಷ್ಟಕ್ಕೂ ಅವ್ರು ನನಗೆ ತೊಂದರೆ ಮಾಡ್ತಾರೆ ಅನ್ನೋದಕ್ಕೆ ಕಾರಣನೇ ಇಲ್ಲ ಶಾಲಿನಿ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ರಂಜಿತ್ ಕುಮಾರ್ ಅವ್ರಿಗೂ ಕೂಡ ಅವ್ರ ಹಳೆ ಹುಡುಗಿ ಮೇಲೆ ತುಂಬಾನೇ ಪ್ರೀತಿ ಇದೆ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸ್ವಾಭಿಮಾನ, ಈಗೂ ಅಡ್ಡ ಬರ್ತಾ ಇದೆ. ಈಗ ಹಳೆ ಹುಡುಗಿನ ಕರ್ಕೊಂಡು ಬಂದೆ ಮದುವೆ ಆಗ್ತೀನಿ ಅಂತ ಹೇಳಿದಾರಲ್ವಾ, ಸೊ ಅವರು ಕೂಡ ಇಂಡೈರೆಕ್ಟ್ ಆಗಿ ನನ್ನ ಕೆಲಸಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ತಾನೆ. ತೊಂದರೆ ಕೊಡ್ಬೇಕಾದವ್ರೆ ನನ್ನ ಪರವಾಗಿ ಮಾತಾಡಿದ್ದಾರೆ ಅಂದಮೇಲೆ ನೀವ್ಯಾಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡು ನನ್ನನ್ನು ಕಟ್ಟಾಗ್ತಾ ಇದ್ದೀರಾ? ಬಿಟ್ಬಿಡಿ ಸೀನಿಯರ್, ಬಿಟ್ಬಿಡಿ. ಈ ಭಯ ಆತಂಕ ಎಲ್ಲ ಬಿಟ್ಟು ಒಂದೇ ಒಂದ್ಸಲ ಪಾಪ ಮೋಸ ಹೋಗಿರೋ ಹುಡುಗಿ ಬಗ್ಗೆ ಯೋಚನೆ ಮಾಡಿ. ಮನುಷ್ಯನ ನಂಬಿದ ತಪ್ಪಿಗೆ ಪಾಪ ಹುಡುಗಿ ಈಗಲೂ ಶಿಕ್ಷೆ ಅನುಭವಿಸ್ಬೇಕೇನ್ರಿ? ಮದುವೆಗೆ ಮುಂಚೆನೆ ಮಗುನ ಎತ್ತೋಳು ಅನ್ನಿಸ್ಕೊಂಡು ಅವಮಾನದಲ್ಲೇ ಬದುಕಿರ್ಬೇಕಾ? ಪಾಪ ಕಣ್ರಿ ಆ ಮಗು. ಅಪ್ಪನೇ ಯಾರು ಅಂತ ಗೊತ್ತಿಲ್ಲದೆ ಬೆಳಿಬೇಕಾ? ನಂಬಿಸಿ ಮೋಸ ಮಾಡ್ದವನು ದೇಶದಲ್ಲೇ ಇಷ್ಟು ಹೆಸರು ಮಾಡ್ತಿರ್ಬೇಕಾದ್ರೆ ಅವನ ಹೆಸರನ್ನ ಹೇಳ್ಕೊಳಕ್ಕೂ ಆಗದೆ ಆ ಹುಡುಗಿ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣೀರ್ ಹಾಕ್ಬೇಕಾ? ಹೇಳ್ರಿ, ನೀವು ಒಂದು ಹೆಣ್ಣಾಗಿ ಅದ್ಯಾರೋ ಒಂದು ಹುಡುಗಿಗೆ ಅನ್ಯಾಯ ಆಗ್ತಿರೋ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಅಂಥವ್ರಿಗೋಸ್ಕರ ನಾನು ಫೈಟ್ ಮಾಡೋದು ತಪ್ಪಾ? ಹೇಳಿ ಸೀನಿಯರ್. ತಪ್ಪಲ್ಲ, ಆದರೂ ತಪ್ಪಲ್ಲ ಅಂತ ಹೇಳಿದ್ರಿ ತಾನೆ, ಬಿಟ್ಬಿಡಿ. ಇನ್ನು ನಿಮ್ಮ ಮೈಂಡಲ್ಲಿ ಏನೇ ಟೆನ್ಷನ್ ಇದ್ರು ಅದನ್ನೆಲ್ಲ ಸೈಡ್ಗಿಡ್ರಿ. ಪ್ರೀತಿಯಿಂದ ಒಳ್ಳೆ ಮನಸ್ಸಿಂದ ನನಗೆ ವಿಶ್ ಮಾಡ್ರಿ. ಏನಂತ? ಆ ಹುಡುಗಿಗೆ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಅಂತ, ಆದಷ್ಟು ಬೇಗ ಹುಡುಗಿ ನನ್ನ ಕೈಗೆ ಸಿಗ್ಲಿ ಅಂತ, ಆಮೇಲೆ ರಂಜಿತ್ ಸರ್ಗೆ ಸಿಗ್ಲಿ ಅಂತ, ಜನಗಳ ಮುಂದೆನೆ ಅವರಿಬ್ಬರಿಗೂ ಮದುವೆ ಭಾಗ್ಯ ಸಿಗ್ಲಿ ಅಂತ, ಆ ಹುಡುಗಿಗೆ ಹೊಸ ಲೈಫ್ ಸಿಗ್ಲಿ ಅಂತ, ಆಮೇಲೆ ನಿಮ್ಮ ಪತಿ ಪರಮೇಶ್ವರಂಗೆ ಜಯ ಸಿಗ್ಲಿ ಅಂತ ವಿಶ್ ಮಾಡ್ರೆ. ಹೆಂಗ್ ವಿಶ್ ಮಾಡಲಿ ನಾನು? ನೀನು ಅನ್ಕೊಂಡಿದ್ದೆಲ್ಲ ಆಗೋಯ್ತು ಅಂದರೆ ನಿನ್ನ ಲೈಫಿಂದಾನೇ ನಾನು ಆಚೆ ಹೋಗ್ಬಿಡ್ತೀನಿ ಕಣೋ. ಮೋಸ್ಟ್ಲಿ ನಾನು ಬದುಕಿರೋದು ಅನುಮಾನನೇ. ಹೇಳ್ರಿ, ನಿಮ್ಮ ಯಜಮಾನ್ರಿಗೆ ಜಯ ಸಿಗ್ಲಿ ಅಂತ ವಿಶ್ ಮಾಡಿ ಸೀನಿಯರ್. ಜಗತ್ತಲ್ಲಿ ಯಾವುದೇ ಹೆಣ್ಣಾದರೂ ತನ್ನ ಗಂಡನಿಗೆ ಜಯ ಸಿಗಲಿ ಅಂತ ಬಯಸ್ತಾಳೆ. ನಾನು ವಿಧಿ ಇಲ್ಲದೆ ನನ್ನ ಗಂಡ ಈ ವಿಷಯದಲ್ಲಿ ಸೋತು ಹೋಗಲಿ ಅಂತ ಕೇಳ್ಕೊಳ್ತಿದ್ದೀನಿ ರಂಗ. ನನ್ನ ಗಂಡನ್ನ ಇದು ಒಂದು ವಿಷಯದಲ್ಲಿ ಸೋಲಿಸ್ಬಿಡು ಪ್ಲೀಸ್. ಆಯಿತು, ಒಳ್ಳೇದಾಗಲಿ. ಗುಡ್ ಲಕ್. ಥ್ಯಾಂಕ್ಸ್ ಸೀನಿಯರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ವಿಶ್ ಮಾಡ್ದಲ್ಲ ಅದು ಸಾಕಂಡ್ರೆ ಅರ್ಧ ಕೆಲಸ ಮುಗ್ದಷ್ಟೇ ಖುಷಿಯಾಗೋಯ್ತು. ನೋಡ್ತಾ ಇರಿ, ಇನ್ಮೇಲೆ ಒಂದೊಂದೇ ಶಾಕಿಂಗ್ ನ್ಯೂಸ್ ಕೊಡ್ತಾ ಹೋಗ್ತೀನಿ. ಸುಡುವ ಹಿಮವೇ ಪ್ರೀತಿ, ಅಗ್ನಿ ಸ್ನಾನದ ರೀತಿ, ಸುಖವೆನ್ನೋ ಮಾಯ ಜಿಂಕೆ, ಹಿಡಿಯೋಕೆ ನೂರು ಶಂಕೆ, ಕವಲುಗಳೇ ಕಾಡಿವೆ. ನಾನೇ ಇಂಟರ್ವ್ಯೂ ಮಾಡೋದು, ನೀವು ನನ್ನನ್ನೇ ಇಂಟರ್ವ್ಯೂ ಮಾಡ್ತೀರಾ?
ಹೇಳಿ ಸರ್, ಈಗ ನೀವೇ ಸುದ್ದಿಯಲ್ಲಿರೋದು. ಮುಖ್ಯಮಂತ್ರಿ ಅವ್ರ ಮೇಲೆ ಸವಾಲು ಹಾಕಿ ಈಗ ಅವರಿಂದನೇ ಪ್ರತಿ ಸವಾಲನ್ನು ಎದುರಿಸ್ತಾ ಇರೋರು. ಮುಂದೆ ಜಸ್ಟ್ ವೈಟ್ ಅಂಡ್ ಸಿ. ಅಲ್ಲ ಸರ್, ರಂಜಿತ್ ಕುಮಾರ್ ಗರ್ಲ್ಫ್ರೆಂಡ್ ಬಗ್ಗೆ ನಿಮ್ಗೆ ಗೊತ್ತಾ? ಅವರೇ ನಿಮಗೆ ಕತೆ ಹೇಳಿದ್ದ? ಇಲ್ಲ. ಮತ್ತೆ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಮುಂಚೆನೇ ನೀವು ಅವ್ರನ್ನ ಮೀಟ್ ಮಾಡಿದ್ರಾ? ಮೀಟ್ ಮಾಡ್ತೀನಿ. ಅಂದರೆ ಇದುವರೆಗೂ ನೀವು ಅವ್ರನ್ನ ನೋಡೇ ಅಲ್ವಾ? ಬರೀ ಬೇರೆಯವ್ರು ಹೇಳಿದ್ದೆ ಕೇಳ್ಕೊಂಡು ಮುಂದುವರಿತಾ ಇದ್ದೀರಾ? ಅಥವಾ ಈ ಥರ ಕತೆ ಇರಬಹುದು ಅನ್ನೋದು ನಿಮ್ಮ ಕಲ್ಪನೆನಾ? ಯಾವುದು ಕಲ್ಪನೆ ಯಾವುದು ಸತ್ಯ ಅನ್ನೋದು ಇಷ್ಟೆಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ. ಸರ್ ಒಂದು ನಿಮಿಷ. ಓಕೆ, ಇದನ್ನ ನಿಜ ಅಂತಾನೆ ಅನ್ಕೊಳ್ಳೋಣ. ಹಾಗಾದರೆ ಅವ್ರಿಗಿನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಇವತ್ತಿಂದ ಟ್ರೈ ಮಾಡ್ತೇನೆ. ಮಿಕ್ಕಿ ಡೀಟೇಲ್ಸ್ ಎಲ್ಲ ನಿಮ್ಗಳಿಗೆ ಮುಂದೆ ಗೊತ್ತಾಗುತ್ತೆ. ಹೋಗ್ಲಿ, ಅವ್ರು ಎಲ್ಲಿದ್ದಾರೆ ಅಂತನಾದರೂ ಹೇಳಿ. ಬೆಂಗಳೂರಲ್ಲಿ ಇದ್ದಾರಾ ಅಥವಾ ಬೇರೆ ಕಡೆ ಇದ್ದಾರಾ? ನಿಮ್ಮೆಲ್ಲ ಪ್ರಶ್ನೆಗೂ ನಂದು ಒಂದೇ ಉತ್ತರ. ಜಸ್ಟ್ ವೆಯ್ಟ್ ಆ್ಯಂಡ್ ಸಿ. ಪ್ಲೀಸ್ ನನಗೆ ನನ್ನ ಕೆಲಸ ಮಾಡೋಕ್ಕೆ ಬಿಟ್ಕೊಡಿ. ಓಕೆ, ಕಡೆಯ ಪ್ರಶ್ನೆ ಸರ್. ಈಗ CM ಸೀಟನ್ನೇ ಅಲ್ಲಾಡಿಸೋ ಕೆಲಸ ಕೈ ಹಾಕಿದಿರಲ್ಲ, ಇದರಿಂದ ಯಾರದ್ದಾದ್ರೂ ಜೀವಕ್ಕೆ ತೊಂದರೆ ಆದರೆ? ಖಂಡಿತ ಆಗಲ್ಲ ಸರ್. ನಮ್ಮ ಚೀಫ್ ಮಿನಿಸ್ಟರ್ ಆ ಮಟ್ಟಕ್ಕೆಲ್ಲ ಹಿಡಿಯಲ್ಲ. ನನಗೆ ಅವ್ರ ಕಡೆಯಿಂದ ಯಾವ ತೊಂದರೆನೂ ಆಗಲ್ಲ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರಲ್ಲ. ಅಷ್ಟಕ್ಕೂ ನಾನು ಹಠಕ್ಕೆ ಬಿದ್ದಿರೋದು ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ, ಒಂದು ಹುಡುಗಿ ಜೀವನಕ್ಕೋಸ್ಕರ. ಈ ಪ್ರಯತ್ನದಲ್ಲಿ ನಂಗೆ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಆಗಲಿ ಬಿಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸತ್ಯ ನ್ಯಾಯಕ್ಕೋಸ್ಕರ ಅದೇನು ಬೇಕಾದರೂ ತೊಂದರೆ ಆಗಲಿ ಅಂತ ಅಭಯ್ ಶೇಖರ್ ಅವರು ಹೊರಟಿದ್ದಾರೆ. ಆದಷ್ಟು ಬೇಗ ಅವರು ಅಂದ್ಕೊಂಡಿರೋ ಕೆಲಸ ಆಗಲಿ, ಅವರು ಹುಡುಕ್ತಾ ಇರೋ ರಂಜಿತ್ ಕುಮಾರ್ ಅವರ ಪ್ರೀತಿಯ ಹುಡುಗಿ ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ಕ್ಯಾಮ್ರಾಮ್ಯಾನ್ ಪ್ರಸನ್ನ ಜೊತೆ ಮನುಕುಮಾರ್, ಬೆಂಗಳೂರು. ಯಾಕೋ ಇಷ್ಟು ಹಠ ನಿನ್ಗೆ? ನನ್ನ ದೂರ ಮಾಡ್ಕೊಳ್ಳೋ ಹಠ. ಅದೃಷ್ಟ ದೇವತೆ ನೀನು. ಥ್ಯಾಂಕ್ಸ್ ತಾತ. ರಂಜಿತ್ ಸರು ಹಾಗೆ ಹೇಳ್ತಾ ಇದ್ರು, ನಾನು ಬಂದ್ಮೇಲೆ ಅಂತ ಅವ್ರಿಗೆ ಎದ್ದು CM ಆಗಿದ್ದು. ನೀನು ಬಂದ ಮೇಲೆ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದ್ದು, ಅಭಯ್ ಆಸ್ಪತ್ರೆ ಸೇರಿದ್ದು, ಆಮೇಲೆ ನನ್ನ ಮಗನಿಗೆ ಇನ್ನೊಂದ್ಸಲ ಆಕ್ಸಿಡೆಂಟ್ ಆಗಿದ್ದು ಎಲ್ಲ ನೀನು ಬಂದ ಮೇಲೆ. ಇನ್ನೂ ಯಾರ್ಯಾರ ಜೀವ ತೆಗಿಬೇಕು ಅಂತ ಇದೆಯಾ ಪುಟ್ಟಿ ನೀನು? ನಾನಾ? ಇಲ್ಲ ತಾತ, ನಾನು ಯಾರಿಗೂ ಏನು ಮಾಡಿಲ್ಲ. ಪಾಪ, ನೀನು ಯಾರಿಗೂ ಏನು ಮಾಡಿಲ್ಲಮ್ಮ, ನಂಗೆ ಗೊತ್ತು. ಆದರೆ ನಿನ್ನ ಕಾಲ್ಗುಣ ಇದೆಯಲ್ಲ, ಅದು ಹಾಗೆ ಮಾಡಿಸ್ತಾ ಇದೆ. ಪುಟ್ಟ ಒಲೆ ಕಾಳು ಕಳ್ಕೊಂಡು ಬಂದೆ, ಆಮೇಲೆ ಅಪ್ಪ ಅಮ್ಮನ ಕಳ್ಕೊಂಡೆ, ಬಂಧು ಬಳಗಾನ್ ಕಳ್ಕೊಂಡೆ, ಆಮೇಲೆ ಇಲ್ಲಿಗೆ ಬಂದು ಸ್ವಲ್ಪ ದಿವಸದಲ್ಲೇ ಅಭಯ್ ರಂಜಿತ್ ಇಬ್ಬರು ಸಾವಿನ ದವಡೆಗೆ ಹೋಗಿ ವಾಪಸ್ ಬಂದರು. ಸಾಲ್ದ? ಇನ್ನೂ ಯಾರಾದರೂ ಬ್ಯಾಲೆನ್ಸ್ ಇದ್ದಾರ ಪುಟ್ಟ? ನಿಮ್ಮ ಮನೇಲಿ ನಿಂಗೆ ಏನಮ್ಮ ಕೆಲಸ? ಏನು ಪಾಪ, ನನ್ನ ಮಗಳ ಮೇಲೆ ಪ್ರೀತಿ ಹುಟ್ಬಿಟ್ಟಿದೆ? ಅವನಪ್ಪ, ನಿನ್ನ ಮಗಳು ಅಂದಮೇಲೆ ನನಗೆ ಮೊಮ್ಮಗಳಲ್ವೇ? ನಾಳೆ ಪಾವನಿ ನಿನ್ನ ಹೆಂಡತಿಯಾಗಿ ಬಂದರೆ ಅವಳನ್ನ ಸೊಸೆ ಅಂತನೂ ಒಪ್ಕೋಬೇಕು, ಅವಳ ಮಗುನ ಮೊಮ್ಮಗಳು ಅಂತ ಮುದ್ದಾಡ್ಲೂಬೇಕು. ನಾನು ಬೇಜಾರಾಯ್ತಪ್ಪ? ಇಲ್ಲಪ್ಪ, ಖಂಡಿತ ಬೇಜಾರಾಗಿಲ್ಲ. ಕೊಂದು ಬಿಡ್ಬೇಕು ಅನ್ಸುತ್ತೆ ನನಗೆ, ಅಥವಾ ನನ್ನ ನಾನೇ ಕೊಂದ್ಕೊಂಡ್ಬಿಡ್ತೀನಿ ಬಿಡು. ಪುಟ್ಟಿ ಹೋಗಮ್ಮ, ಒಳಗಡೆ ಹೋಗಿ. ಇಷ್ಟು ವರ್ಷ ನನ್ನ ಮಗ ಒಬ್ಬ ವಿಶ್ವಾಮಿತ್ರ ಜಮದಗ್ನಿ ಅಂತ ಹೇಳ್ಕೊಂಡು ಹೆಮ್ಮೆ ಪಡ್ತಾ ಇದ್ದೆ. ಈಗ ಮೇನಕೆಗೆ ಸೋಲ್ತಾ ಇದೆಯಾ ನೀನು? ಹೆಣ್ಣಿಗೆ ದಾಸನಾಗೋ ಮಗನ್ ಪಡೆದಿದ್ದೀನಲ್ಲ ಅಂತ ನನಗೆ ನನ್ನ ಮೇಲೆ ನಾಚಿಕೆ ಆಗ್ತಾ ಇದೆ, ಬೇಸರ ಬರ್ತಾ ಇದೆ. ನಾನೇನು ಸೋತಿಲ್ಲ. ನಿನ್ನ ವಿವರಣೆ ಸಮರ್ಥನೆ ನನಗೆ ಬೇಕಾಗಿಲ್ಲಯ್ಯ. ಅಭಯ್ ಬಂದು ಪ್ರಶ್ನೆ ಮಾಡಿದಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ವಾದ ಮಾಡಬೇಕಾಗಿತ್ತು. ನಾಳೆ ಪಾವನಿ ಇಲ್ಲಿ ಬಂದ್ರೆ ಅವಳ ಮುಂದೇನು ಅದೇ ವಾದ ಮಾಡ್ಬೇಕು ನೀನು. ಬಿಟ್ಬಿಟ್ಟು ನಿನ್ನೆ ಮದುವೆ ಆಗ್ತೀನಿ, ಅಪ್ಪ ಆಗ್ತೀನಿ ಹೀಗೆಲ್ಲ ಹೇಳಿದ್ರೆ ಬೇಸರ
ಹೆಸರಾಗಿದೆ. ಬರೀ ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಯೋಚನೆ ಮಾಡಬೇಡಿ ಪಾಪ, ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ನಾಳೆ ಅಭಯ್ ಪಾವನಿನ ಕರ್ಕೊಂಬಂದಾಗ ನಾನು ಇಲ್ಲ ಅಂತಲೇ ವಾದಿಸ್ತೀನಿ. ಬಟ್ ಆ ಮಗು ಅವಳೇ ನಿನಗೆ ಗೊತ್ತಿಲ್ಲ ಅಂದಮೇಲೆ ಈ ಮಗು ವಿಷಯ ಕಟ್ಕೊಂಡು ನಿನ್ಗೇನಾಗಬೇಕೋ? ಅಲ್ಲೇ ನೀವು ತಪ್ಪು ಮಾಡ್ತಿರೋದು. ಒಂದು ವೇಳೆ ನಂದು ಮಗುದು DNA ಪರೀಕ್ಷೆ ಆಗಲಿ ಅಂತ ಅಭಯ್ ಪಟ್ಟಿಡಿದು ಕೂತ್ರೆ ಏನು ಮಾಡೋದು? ಆಗ ಸೈಂಟಿಫಿಕಲಿನೇ ಪ್ರೂವ್ ಆಗುತ್ತಲ್ಲ ಮಗು ನಂದೇ ಅಂತ, ಆಗ ಮರ್ಯಾದೆ ಹೋಗಲ್ವಾ? ಅದಕ್ಕೆ ಕೈ ತೋರಿಸಿ ಅವಲಕ್ಷಣ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ನಾನೇ ಒಪ್ಕೊಳ್ಳೋದು ಒಳ್ಳೇದು ಅನ್ನಿಸ್ತು. ಇಷ್ಟಾಗ ನಾ ಇದನ್ನೆಲ್ಲ ಏನು ಸತ್ಯ ಅಂತ ಒಪ್ಕೊಂಡಿಲ್ವಲ್ಲ. ಒಂದು ವೇಳೆ ಸಾಬೀತಾದರೆ ಅವಳು ಕೈ ಹಿಡಿತೀನಿ ಅಂತ ಒಪ್ಕೊಂಡಿದ್ದೀನಿ ಅಷ್ಟೇ. ಬರೀ ಅಷ್ಟಕ್ಕೇನೋ ಒಪ್ಕೊಂಡಿದ್ದು ಅಥವಾ ಇನ್ನ ಪಾವನಿ ಮೇಲೆ ಆಸೆ ಇಟ್ಕೊಂಡಿದ್ಯಾ? ಇಲ್ಲ, ಸರ್, ದೃಶ್ಯ ಚಾನಲ್ ರಿಪೋರ್ಟರ್ ಅಭಯಶೇಖರ್ ಬಂದಿದ್ದಾರೆ. ಮತ್ತೆ ಏನಂತ್ರಿ ಒಂದು ಸಾಹೇಬ್ರು ಬ್ಯುಸಿ ಆಗಿದ್ದಾರೆ, ಮಾತಾಡೋಕ್ಕಲ್ಲ ಅಂತ ಹೇಳಿ ಕಳಿಸ್ರಿ. ಒಂದು ನಿಮಿಷ, ಮತ್ತೆ ನೀವು ಅಲ್ಲೇ ತಪ್ಪು ಮಾಡ್ತಿದ್ದೀರ. ಒಳಗೆ ಕರೀರಿ. ರಂಜಿತ್, ಇವತ್ತಾದ್ರೂ ನಾನು ಮಾತಾಡೋಕೆ ಬಿಡ್ತೀಯಾ? ಮಾರ್ನಿಂಗ್ ಸರ್. ಕೂತ್ಕೊಳ್ಳಿ. ಅಷ್ಟೊಂದು ಟೈಮ್ ಇಲ್ಲ ನನಗೆ. ಒಂದೇ ಒಂದು ವಿಷಯದ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಕೇಳಿ ಸರ್. ಅದೇ ಸರ್, ನಿಮ್ಮ ಹಳೆ ಗರ್ಲ್ ಫ್ರೆಂಡ್ ಅವ್ರನ್ನ ಲಾಸ್ಟ್ ಟೈಮ್ ಎಲ್ಲಿ ಯಾವಾಗ ಮೀಟ್ ಮಾಡಿದ್ದು? ಫೋಟೋ ಏನಾದರೂ ಇದೆಯಾ? ಅದೆಲ್ಲ ನಿಂಗೆ ಯಾಕಯ್ಯ? ಅದು ಗೊತ್ತಾದ್ರೆ ತಾನೆ ನಾನು ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬರೋಕ್ಕಾಗಲ್ಲ. ನೋಡು, ಅದೆಲ್ಲ ನಿನ್ನ ಹಣೆ ಬರ. ನನ್ನ ಮಗ ಎಲ್ಲೂ ಯಾವ ಸಂದರ್ಭದಲ್ಲೂ ಹೇಳಿಲ್ಲ ಆ ಹುಡುಗಿಗೂ ಇವಂಗೂ ಸಂಬಂಧ ಪ್ರೀತಿ ಇತ್ತು ಅಂತ. ಅಂದ್ರೆ ಅದೆಲ್ಲ ಸುಳ್ಳು ಅಂತೀರಾ? ಅವ್ನು ಯಾವುದನ್ನು ಹೇಳೇ ಇಲ್ಲಯ್ಯ. ನಿನ್ನ ಹತ್ರ ಸಾಕ್ಷಿ ಇದ್ರೆ ತಗೊಂಡ್ ಬಾ ಅಂತ ಹೇಳಿದಾನಷ್ಟೇ. ತಗೊಂಡ್ ಬಾ ಸಾಕ್ಷಿ ಇದ್ರೆ. ಇಲ್ಲದೆ ಹೋದ್ರೆ ಇದು ನಾನು ಹೇಳಿರೋದೆಲ್ಲ ಸುಳ್ಳು, ನಂಗೆ ತಲೆ ಕೆಟ್ಟಿತ್ತು ಅಂತ ನೀನೇ ನ್ಯೂಸಲ್ಲಿ ಹೇಳ್ಬಿಡು. ಅದು ಹೇಗೆ ಸಾಧ್ಯ ಸರ್? ಇವ್ರ ಲವ್ ಸ್ಟೋರಿಗೆ ಪ್ರೂಫ್ ಇದೆಯಲ್ಲ? ಪ್ರೂಫ್ ಇದ್ರೆ ತಂದು ತೋರಿಸು ಅಂತ ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಬಾರ್ಕೋಲು ನಿನ್ನ ಕೈ ಕೊಟ್ಟು ನಾವು ಹೊಡ್ತಾ ತಿನ್ನೋಷ್ಟು ದಡ್ರಲ್ಲ ನಾವು. ನನ್ನ ಮಗನ ಬಗ್ಗೆ ಏನೇನೋ ಗೊತ್ತು ಅಲ್ವಾ ನಿಮಗೆ? ಆ ಹುಡುಗಿ ಬಗ್ಗೆ ಏನೇನೋ ಗೊತ್ತು ಅಲ್ವಾ? ಮತ್ತೆ ಕರ್ಕೊಂಡು ಬಾ ಅವಳನ್ನ, ನಿಲ್ಸೋಳ್ಳಿಲ್ಲೇ. ಛಲ ಯೋಗ್ಯತೆ ಇದ್ರೆ ಅವಳು ಹುಡ್ಕೊಂಡು ಕರ್ಕೊಂಡು ಬರ್ತೀಯ. ಇಲ್ಲೇ ನನಗೆ ಹೇಳು, ನಾನು ನಿಂಗೆ ಸಹಾಯ ಮಾಡ್ತೀನಿ ಅವಳು ಹುಡ್ಕೋದಕ್ಕೆ. ಸರ್ ಪ್ಲೀಸ್, ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹಟ್ಟಕ್ಕೆ ಬಿದ್ದ ನಾನು ಏನು ಬೇಕಾದ್ರೂ ಮಾಡ್ತೇನೆ. ಮತ್ತೆ ಇಲ್ಲೇನು ಮಾಡ್ತಾ ಇದೀಯಪ್ಪ? ಯೋಗ್ಯತೆ ಇದ್ರೆ ಕರ್ಕೊಂಡು ಬಾ ಅವಳನ್ನ. ಚಿಕ್ಕ ಮಕ್ಕಳ ಥರ ಅಡ್ರೆಸ್ ಕೊಡಿ, ಫೋಟೋ ಕೊಡಿ ಅಂತ ಕೇಳ್ತಾ ಇದ್ದೆ. ನಾಚಿಕೆ ಆಗಲ್ಲ ನಿಮಗೆ? ಓ ಸಾರಿ ಸರ್, ಗೊತ್ತಾಗ್ಲಿಲ್ಲ. ನಮ್ಮ CM ಸಾಹೇಬ್ರು ನಿನ್ನೆ ಮೊನ್ನೆ ಮಾತಾಡಿದ್ದು ಆಡಿದ್ದು ಎಲ್ಲ ನೋಡಿ ಇವ್ರಿಗೆ ಹುಡುಗಿ ಮೇಲೆ ನಿಜವಾಗ್ಲೂ ಇಷ್ಟ ಇದೆ, ಸಪೋರ್ಟ್ ಮಾಡ್ತಾರೆ ಅನ್ಕೊಂಡು ಇಲ್ಲಿಗೆ ಬಂದೆ. ಬಟ್ ರಾಜಕೀಯದವ್ರ ಥರ ಸೈಲೆಂಟಾಗಿ ಕೂತ್ಕೋತಾರೆ ಅಂತಂದ್ರೆ ಸತ್ಯ ಏನಂತ ನಾನೇ ಸಾಬೀತು ಮಾಡ್ತೀನಿ ಸರ್. 8 ವರ್ಷದಿಂದ ನೀವು ಇಷ್ಟಪಟ್ಟಿದ್ದ ಹುಡುಗಿ ಯಾರೇ ಆಗಿದ್ರು, ಎಲ್ಲೇ ಇದ್ರು, ಯಾವುದೇ ಕಂಡೀಷನಲ್ಲಿ ಇದ್ರು, ನಾನು ಒಬ್ಬನೇ ಹೋಗಿ ಹುಡುಕಿ ಅವಳನ್ನ ಕರ್ಕೊಂಡು ಬಂದು ಇವ್ರ ಮುಂದೆ ನಿಲ್ಲಿಸ್ತೀನಿ. ಇಬ್ರು ಬಂಡವಾಳ ಏನಂತ ನಮ್ಮ ಜನಗಳ ಮುಂದೆ ಬಯಲು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಮಿಸ್ಟರ್. ಥ್ಯಾಂಕ್ ಯು ಸರ್.